Welcome, my friends. Feel free and expect the unexpected. Hello students, welcome back to our English class. In this class, we will try to understand 10th standard English lesson Dr. B.R. Ambedkar written by Sri R. Venkatraman. ಡಿಯರ್ ಸ್ಟೂಡೆಂಟ್ಸ್, ಈ ಭೂಮಿ ಮೇಲೆ ಪ್ರತಿದಿನ ಸಾವಿರಾರು ಜನ ಹುಟ್ಟತಾನೆ ಇರ್ತಾರೆ, ಸಾವಿರಾರು ಜನ ಸಾಯ್ತಾನೆ ಇರ್ತಾರೆ. ಆದರೆ ಸತ್ ಮೇಲೂ ಕೂಡ ಬದುಕಿರ್ತಕ್ಕಂಥ ಜನ ತುಂಬಾ ಕಡಿಮೆ. ಸತ್ ಮೇಲೆ ಬದುಕಿರೋದು ಅಂತಂದ್ರೆ ಅವರ ಜೀವನ, ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಜನಗಳಿಗಾಗಿ, ದೇಶಕ್ಕಾಗಿ, ಸಮಾಜಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಜನರ ಮನಸ್ಸಿನಲ್ಲಿ ಹಚ್ಚು ಹಸಿರಾಗಿರ್ತಾವಲ್ಲ. ಸೊ ಅಂಥವರು ಸತ್ ಮೇಲೂ ಕೂಡ ಜನರ ಮನಸ್ಸಿನಲ್ಲಿ ಬದುಕಿರ್ತಾರೆ. ಅಂಥ ಜನ ತುಂಬಾ ಕಡಿಮೆ. ಅಂಥ ವ್ಯಕ್ತಿಗಳ ಜೀವನ ಮತ್ತೆ ಸಾಧನೆ ತಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಕೂಡ ತಮಗೆ ಇಂಥ ವ್ಯಕ್ತಿಗಳ ಬಗ್ಗೆ ಒಂದು ಪಾಠವನ್ನು ಕೊಟ್ಟಿರ್ತಾರೆ. ತಮಗೆ ನೆನಪಿರ್ಬೋದು, ತಾವು 8ನೇ ಕ್ಲಾಸಲ್ಲಿದ್ದಾಗ ಸಿ ವಿ ರಾಮನ್ ಅವ್ರ ಬಗ್ಗೆ ಕೊಟ್ಟಿದ್ರು. ಅಂತ ಮಹಾನ್ ವಿಜ್ಞಾನಿಯ ಬಗ್ಗೆ ತಮಗೆ ಪಾಠ ಕೊಟ್ಟಿದ್ರು. ಹಾಗೇನೆ 9ನೇ ಕ್ಲಾಸಿಗೆ ಬಂದಾಗ ಅರುಣಾ ಅಸಾಫ್ ಅಲಿ, ಒಬ್ಬ ಫ್ರೀಡಮ್ ಫೈಟರ್ ಬಗ್ಗೆ ತಮಗೆ ಪಾಠ ಕೊಟ್ಟಿದ್ರು. ಈ ವರ್ಷ ತಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ಈ ಬಿ ಆರ್ ಅಂಬೇಡ್ಕರ್ ಅವರು ತಮಗೆಲ್ಲರಿಗೂ ಕೂಡ ಪರಿಚಯ ಅಂತ ಅನ್ಕೋತೀನಿ. ಸಂವಿಧಾನ ಶಿಲ್ಪಿ, ಮಹಾನ್ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಈ ವರ್ಷ ನಿಮಗೆ ಪಾಠ ಕೊಟ್ಟಿದ್ದಾರೆ. ಅವ್ರ ಜೀವನದಿಂದ ಕೂಡ ನಾವು ಕಲಿತಕ್ಕಂಥದ್ದು ತುಂಬಾ ಇದೆ. ಹಾಗಾದ್ರೆ ಈಗ ತಡ ಮಾಡದೆ ಈ ಪಾಠದಲ್ಲಿ ಅವ್ರ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬೇರೆ ಪಾಠಗಳ ತರ ಈ ಒಂದು ಪಾಠದಲ್ಲಿ ಯಾವುದೋ ಒಂದು ಕೇವಲ ಕಾಲ್ಪನಿಕ ಕಥೆ ಇಲ್ಲ. ಈ ಕಾಲ್ಪನಿಕ ಕಥೆಗಳಿದ್ರೆ ಅಲ್ಲಿ ಒಂದು ಸ್ಟೋರಿ ಇರ್ತದೆ, ತಮಗೊಂಥರ ಏನೋ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರ್ತದೆ. ಆ ಸ್ಟೋರಿನ ಕೇಳಿ ನೆನ್ಪಿಟ್ಕೊಂಡು ಎಕ್ಸಾಮಿನೇಷನ್ ಅಲ್ಲಿ ಆನ್ಸರ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರ್ತದೆ. ಆದ್ರೆ ಈ ಒಂದು ಪಾಠನ ಇದೊಂದು ಆರ್ಟಿಕಲ್. ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಲ್ಯದ ಬಗ್ಗೆ, ಅವರ ಸಾಧನೆ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸ್ವಲ್ಪ ತಮಗೆ ಕತೆ ತರ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಪ್ರತಿ ಪ್ಯಾರಾಗ್ರಾಫ್ ವೈಸ್ ಇಲ್ಲಿ ಹೇಳ್ತಾ ಹೋಗ್ತೀನಿ. ಯಾವ ಪ್ಯಾರಾಗ್ರಾಫ್ ಅಲ್ಲಿ ಏಂತರ ಬಗ್ಗೆ ಇದೆ, ಅಲ್ಲಿ ತಮಗೆ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ, ಅದನ್ನ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಆ ಕಡೆ ತಾವು ಸ್ವಲ್ಪ ಫೋಕಸ್ ಮಾಡ್ತಾ ಹೋಗಿ. ಈ ಪಾಠದ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಓದುವ ಹವ್ಯಾಸದ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತಾರೆ. ಸೊ ಇಲ್ಲೂ ಕೂಡ ತಮಗೆ 2 ಅಂಕದ ಪ್ರಶ್ನೆಯನ್ನ ಕೇಳ್ತಾನೆ ಇರ್ತಾರೆ. ಸ್ವಲ್ಪ ಗಮನ ಇಟ್ಟು ಕೇಳ್ತಾ ಹೋಗಿ. ಒನ್ ಟ್ರೇಟ್ ವಿಚ್ ಮಾರ್ಕ್ ಬಾಬಾ ಸಾಹೇಬ್ ಡ್ಯೂರಿಂಗ್ ಹಿಸ್ ಸ್ಟೂಡೆಂಟ್ ಡೇಸ್. ಇಲ್ಲಿ ಒನ್ ಟ್ರೇಟ್ ಅಂತ ಇದೆ. ಟ್ರೇಟ್ ಅಂತಂದ್ರೆ ವಿಶೇಷ ಗುಣ ಅಥವಾ ವಿಶೇಷ ಲಕ್ಷಣ ಅಂತ ಕರಿತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾರ್ಥಿಯಾಗಿದ್ದಾಗ ಅವ್ರ ಹತ್ರ ಒಂದು ವಿಶೇಷ ಗುಣ ಇತ್ತು. ಆ ಒಂದು ವಿಶೇಷ ಗುಣದಿಂದಲೇ ಅವರು ಅಷ್ಟೊಂದು ಮಹಾನ್ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರ ಅಲ್ಲ, ಇನ್ ಫ್ಯಾಕ್ಟ್ ಥ್ರೂಔಟ್ ಹಿಸ್ ಲೈಫ್, ಬರೀ ವಿದ್ಯಾರ್ಥಿಯಾಗಿದ್ದಾಗ ಮಾತ್ರ ಅಲ್ಲ, ಜೀವನ ಪೂರ್ತಿ ಆ ಒಂದು ವಿಶೇಷ ಗುಣ ಅವ್ರ ಹತ್ರ ಇತ್ತು. ಯಾವುದು ಅಂತಂದ್ರೆ ವಾಸ್ ದ್ಯಾಟ್ ಹಿ ವಾಸ್ ಎ ವರೇಷಿಯಸ್ ರೀಡರ್. ಅವರು ಒಬ್ಬ ವರೇಷಿಯಸ್ ರೀಡರ್ ಆಗಿದ್ರು. ವರೇಷಿಯಸ್ ಅಂತಂದ್ರೆ ತಮಗಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ, ವೆರಿ ಈಗರ್ ಫಾರ್ ನಾಲೆಜ್ ಅಂತ ಇದೆ. ತಾವು ಡಿಕ್ಷನರಿ ತೆಗೆದ್ಬಿಟ್ಟು ಈ ವರ್ಡ್ಗೆ ಮೀನಿಂಗ್ ಅನ್ನ ಹುಡುಕಿದಾಗ ಹೊಟ್ಟೆ ಬಾಕ, ತಿಂಡಿ ಪೋತ ಅಂತ ಅರ್ಥ ಆಗತ್ತೆ. ಹೊಟ್ಟೆ ಬಾಕ ಅಥವಾ ತಿಂಡಿ ಪೋತ ಅಂತ ನಾವು ಯಾರಿಗೆ ಕರಿತೀವಿ, ಯಾವಾಗ್ಲೂ ತಿಂತಾನೆ ಇರ್ತಾರಲ್ಲ ಅವ್ರಿಗೆ ಹೊಟ್ಟೆ ಬಾಕ ಅಂತ ಕರಿತೀವಿ. ಇಲ್ಲಿ ತಿನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಓದೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಗಿದ್ರು ಅಂತಂದ್ರೆ ಹಿ ವಾಸ್ ಎ ವರೇಷಿಯಸ್ ರೀಡರ್, ಅಂದ್ರೆ ಯಾವಾಗಲೂ ಓದ್ತಾನೆ ಇದ್ರು. ಓದೋದ್ರ ಬಗ್ಗೆ ಅವರ ಒಲವು ತುಂಬಾ ಇತ್ತು. ಅದೇ ಗುಣ ಅವರನ್ನ ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಹಿ ಹ್ಯಾಡ್ ಆನ್ ಇನ್ಸೈಟೇಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಆ ಪುಸ್ತಕಗಳ ಬಗ್ಗೆ ಅವ್ರಿಗೆ ಎಷ್ಟೊಂದು ವ್ಯಾಮೋಹ, ಎಷ್ಟೊಂದು ದಾಹ ಇತ್ತು ಅಂತಂದ್ರೆ ಇನ್ಸೈಟೇಬಲ್ ಅಂದ್ರೆ ಧನಿಸಲಾಗದ, ಅಂದ್ರೆ ತೃಪ್ತಿನ ಆಗ್ತಾ ಇರಲಿಲ್ಲ. ಎಷ್ಟು ಪುಸ್ತಕಗಳನ್ನ ತಂದು ಓದಿದ್ರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ತೃಪ್ತಿ ಆಗ್ತಾನೆ ಇರಲಿಲ್ಲ. ಇಲ್ಲಿ ನಿಮಗೆ ಪ್ರಶ್ನೆ ಏನಂತ ಕೇಳ್ತಾರೆ ಅಂದ್ರೆ ಹಿ ವಾಸ್ ಎ ವರೇಷಿಯಸ್ ರೀಡರ್, ಎಕ್ಸ್ಪ್ಲೇನ್ ಅಂತ ಕೊಡ್ತಾರೆ. ಅಥವಾ ಹಿ ಹ್ಯಾಡ್ ಅನ್ ಇನ್ಸೈಟೇಬಲ್ ಥರ್ಸ್ಟ್ ಫಾರ್ ಬುಕ್ಸ್, ಜಸ್ಟಿಫೈ ಅಂತ 2 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ. ಅದಕ್ಕೆ ಆನ್ಸರ್ ಮುಂದಿನ ಲೈನ್ಗಳಲ್ಲಿ ಸಿಗುತ್ತೆ ನೋಡಿ. ಹಿ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಇಲ್ಲಿ ಪಾಯಿಂಟ್ ವೈಸ್ ನೆನ್ಪಿಟ್ಕೊಂಡ್ಬಿಡಿ. ಹಿ ವಾಸ್ ಎ ವರೇಷಿಯಸ್ ರೀಡರ್ ಅಥವಾ ಹಿ ಹ್ಯಾಡ್ ಅನ್ ಇನ್ಸೈಟೇಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿ ನಾವು ಮುಖ್ಯವಾಗಿ 3 ಪಾಯಿಂಟ್ ಅಲ್ಲಿ ಆನ್ಸರ್ನ ಬರಿಬೇಕು. ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಹಿ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಪುಸ್ತಕಗಳನ್ನ ಹೇಗೆ ತಗೊಂಡ್ ಬರ್ತಾ ಇದ್ರು ಅಂತಂದ್ರೆ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಕರ್ಟೇಲಿಂಗ್ ಅಂದ್ರೆ ರೆಡ್ಯೂಸಿಂಗ್, ಕಡಿತಗೊಳಿಸೋದು. ತಮ್ಮ ದಿನನಿತ್ಯದ ಖರ್ಚನ್ನ ಅವರು ಕಡಿಮೆ ಮಾಡಿಕೊಂಡು ಆ
ಆ ದುಡ್ಡಿಂದ ಪುಸ್ತಕಗಳನ್ನ ತಗೊಂಡು ಬರ್ತಾ ಇದ್ರು ಅಲ್ವಾ. ನಮ್ಮಲ್ಲಿ ಇರ್ತಕ್ಕಂಥ ದುಡ್ಡನ್ನು ನಾವು ಬರೀ ತಿಂಡಿ ತಿನ್ನೋದಕ್ಕೆ ಈ ವಸ್ತುಗಳನ್ನ ತಗೋದಕ್ಕೆ ಬಳಸ್ತೀವಿ ಹೊರತು ಪುಸ್ತಕ ತಗೊಳ್ಳೋದಕ್ಕೆ ಯಾರು ಬಳಸೋದೇ ಇಲ್ಲ. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ದಿನನಿತ್ಯದ ಖರ್ಚನ್ನ ಕಡಿಮೆ ಮಾಡಿಕೊಂಡು ದುಡ್ಡನ್ನ ಉಳಿಸಿ ಆ ದುಡ್ಡಲ್ಲಿ ಪುಸ್ತಕಗಳನ್ನ ತಂದು ಓದ್ತಾ ಇದ್ರು. ಇಲ್ಲೇ ನಮಗೆ ಗೊತ್ತಾಗುತ್ತೆ ಹಿ ವಾಸ್ ಎ ವೊರೇಷಿಯಸ್ ರೀಡರ್. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ಇನ್ ನ್ಯೂಯಾರ್ಕ್ ಹಿ ಇಸ್ ಸೆಡ್ ಟು ಹ್ಯಾವ್ ಪರ್ಚೇಸ್ಡ್ ಅಬೌಟ್ 2000 ಓಲ್ಡ್ ಬುಕ್ಸ್. ನ್ಯೂಯಾರ್ಕ್ನಲ್ಲಿದ್ದಾಗ ಅವರು 2000 ಹಳೆಯ ಪುಸ್ತಕಗಳನ್ನು ಕೊಂಡ್ಕೊಂಡಿದ್ರಂತೆ. ಹಳೆಯ ಪುಸ್ತಕಗಳನ್ನ ಯಾಕೆ ಕೊಂಡ್ಕೊಂಡ್ರು? ಹೊಸ ಪುಸ್ತಕಗಳು ಸಿಗ್ತಾ ಇರಲಿಲ್ವಾ ಅಂತ ತಾವು ಅಂದ್ಕೋಬಹುದು. ಸಿಟಿನಲ್ಲೆಲ್ಲ ತಾವು ನೋಡಿರ್ಬೋದು, ರಸ್ತೆ ಪಕ್ಕ ಎಲ್ಲ ಇಟ್ಬಿಟ್ಟು ಪೈರೇಟೆಡ್ ಕಾಫೀಸ್ ಅಂತ ಕರಿತೀವಿ, ಹಳೆಯ ಪುಸ್ತಕಗಳನ್ನ ಮಾರಕ್ಕೆ ಇಟ್ಟಿರ್ತಾರೆ, ಅರ್ಧ ಬೆಲೆಗೆ ಆ ಪುಸ್ತಕಗಳು ಸಿಗ್ತವೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನಲ್ಲಿದ್ದಾಗ ಈ ರೀತಿಯಾಗಿರ್ತಕ್ಕಂಥ ಹಳೆಯ ಪುಸ್ತಕಗಳು ಅಂದರೆ 2000 ಹಳೆಯ ಪುಸ್ತಕಗಳನ್ನ ತಗೊಂಡಿದ್ರು. ಯಾರಾದರೂ ವಿದೇಶಕ್ಕೆ ಹೋದಾಗ ಏನಾದರೂ ಗಿಫ್ಟ್ಗಳನ್ನ ಹೊಸ ಹೊಸ ಐಟಮ್ಗಳನ್ನ ಖರೀದಿ ಮಾಡಿದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನಲ್ಲಿದ್ದಾಗ 2000 ಹಳೆಯ ಪುಸ್ತಕಗಳನ್ನ ಖರೀದಿ ಮಾಡ್ತಾರೆ. ಇನ್ನೊಂದು ಪಾಯಿಂಟ್ ಏನಿದೆ ನೋಡಿ, and it is recorded that at the time of the second round table conference in ಲಂಡನ್ ನಲ್ಲಿ ಎರಡನೇ ದುಂಡು ಮೇಜಿನ ಪರಿಷತ್ ಅಂತ ಕರಿತೀವಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಲ್ಲ, ಆ ಸಮಯದಲ್ಲಿ he bought so many books. ಇಲ್ಲಿ ಬಾಟ್ ಅಂತಂದ್ರೆ ಬೈ ಅನ್ನೋದ್ರ ಪಾಸ್ಟ್ ಟೆನ್ಸ್, ಕೊಂಡ್ಕೊಳ್ಳೋದು ಅಂತ. he bought so many books. ಅಲ್ಲಿ ಹೋದಾಗ ಇವರು ಎಷ್ಟೊಂದು ಪುಸ್ತಕಗಳನ್ನ ಖರೀದಿ ಮಾಡಿದ್ರು ಅಂತಂದ್ರೆ that they had to be sent to India in 32 boxes. ನಮ್ಮ ದೇಶಕ್ಕೆ ಆ ಪುಸ್ತಕಗಳನ್ನ 32 ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ ಕಳಿಸ್ಬೇಕಾಯ್ತಂತೆ. ಅಷ್ಟೊಂದು ಪುಸ್ತಕಗಳನ್ನ ತಗೊಂಡಿದ್ರು. ಈ 3 ಕಾರಣಗಳಿಂದನೇ ನಮಗೆ ಗೊತ್ತಾಗುತ್ತೆ ಹಿ ವಾಸ್ ಎ ವೊರೇಷಿಯಸ್ ರೀಡರ್ ಅಂಡ್ ಹಿ ಹ್ಯಾಡ್ ಎ ಇನ್ಸೈಟೇಬಲ್ ಥರ್ಸ್ಟ್ ಫಾರ್ ಬುಕ್ಸ್. ತಾವು ನೆನ್ಪಿಟ್ಕೊಂಡ್ಬಿಡಿ 3 ಪಾಯಿಂಟ್ ಯಾವುದು ಅಂದ್ರೆ, he bought books by curtailing his daily needs, first point. Second point ಏನು, in New York he is said to have purchased about 2000 old books. ಇನ್ನು ಕೊನೆ ಪಾಯಿಂಟ್ ಏನು ಅಂತಂದ್ರೆ, at the time of second round table conference in London he bought so many books that they had to send to India in 32 boxes. ಈ 3 ಪಾಯಿಂಟ್ಗಳನ್ನ ಸೇರಿಸಿ ತಾವು ಆನ್ಸರ್ ಅನ್ನ ಬರಿಬೇಕು. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಘಟನೆಗಳು ಹಾಗೆ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಇಂಥ ಕ್ರಾಂತಿಕಾರಿ ವ್ಯಕ್ತಿ ಆಗಬೇಕಾಗಿತ್ತು ಅಂದ್ರೆ ಅವರ ಮನಸ್ಸಿನ ಮೇಲೆ ತುಂಬಾ ಘಟನೆಗಳು ವ್ಯಕ್ತಿಗಳೆಲ್ಲ ಪರಿಣಾಮ ಬೀರಿರ್ತಾರೆ. ಹಾಗಾದ್ರೆ ಅಂಬೇಡ್ಕರ್ ಅವರ ಮೇಲೆ ಯಾರ್ಯಾರು ಪರಿಣಾಮ ಬೀರಿದ್ರು ಅನ್ನೋದನ್ನ ನೋಡಿ. ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಾರ್ಡ್ ಹಿಯರ್ ಒನ್ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ ಅಂಬೇಡ್ಕರ್. ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಪರಿಣಾಮ ಬೀರಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಹೇಳ್ತಾ ಇದ್ದಾರೆ. ವೈಲ್ ಇನ್ ದ USA ಅಂದ್ರೆ ತಮಗೆಲ್ಲ ಗೊತ್ತಲ್ವಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿದ್ದಾಗ ಏನಾಗುತ್ತೆ, ಹಿ ವಾಸ್ ಡ್ರಾನ್ ಟು ದ 14th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ USA ಅಮೆರಿಕಾದ ಸಂವಿಧಾನದಲ್ಲಿ 14ನೇ ತಿದ್ದುಪಡಿ ಆಗುತ್ತೆ. ಅಮೆಂಡ್ಮೆಂಟ್ ಅಂತ ಇದೆ ನೋಡಿ. ಅಮೆಂಡ್ಮೆಂಟ್ ಅಂತಂದ್ರೆ ಸಂವಿಧಾನದಲ್ಲಿ ಏನಾದರೂ ಬದಲಾವಣೆ ತರಬೇಕಾಗಿತ್ತಂದ್ರೆ ಅಲ್ಲಿ ತಿದ್ದುಪಡಿ ನಡೀತದೆ. ಹೀಗೆ 14ನೇ ತಿದ್ದುಪಡಿ ಆಗುತ್ತೆ ಅಮೆರಿಕಾದ ಸಂವಿಧಾನದಲ್ಲಿ. ಯಾಕೆ, ಏನಾಗುತ್ತೆ ತಿದ್ದುಪಡಿ ಅನ್ನೋದನ್ನ ಮುಂದೆ ಹೇಳ್ತಾರೆ ನೋಡಿ. ವಿಚ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಇಲ್ಲಿ ಬ್ಲ್ಯಾಕ್ ಅಂದ್ರೆ ಯಾರು? ನಮ್ಮ ದೇಶದಲ್ಲಿ ಕೆಳಜಾತಿ ಮೇಲ್ಜಾತಿ ಅಂತ ಹೇಗಿದೆಯಲ್ಲ, ಅಲ್ಲಿ ಕರಿಯರು ಮತ್ತೆ ಬಿಳಿಯರು ಅನ್ನತಕ್ಕಂಥ ಭೇದ ಭಾವ ಇರ್ತದೆ. ಈ ಬ್ಲ್ಯಾಕ್, ಈ ಕಪ್ಗೆ ಇರೋರಿಗೆಲ್ಲ ನೀಗ್ರೋಸ್ ಅಂತ ಕರೀತಾರೆ, ಅದರ ಅರ್ಥ ಸ್ಲೇವ್ಸ್ ಅಂತ. ಈ ಕರಿಯರು ಅಂತಂದ್ರೆ ಅವರು ಗುಲಾಮರಿದ್ದಂಗೆ. ಈ ವೈಟ್ಸ್ ಅಂತ ಇರುತ್ತಲ್ಲ, ಬೆಳ್ಳಗೆ ಇರ್ತಾರಲ್ಲ, ಅವರೆಲ್ಲ ಮಾಸ್ಟರ್ಸ್ ಅಂತ. ಆ ಮಾಸ್ಟರ್ಸ್ ಈ ಸ್ಲೇವ್ಗಳನ್ನ, ಈ ಬ್ಲ್ಯಾಕ್ ಅಮೇರಿಕನ್ಸ್ ಅನ್ನ ಹೇಗೆ ನಡೆಸ್ಕೊಳ್ತಾ ಇದ್ರು ಅಂತಂದ್ರೆ, ಅವರೊಂಥರ ಗುಲಾಮರು. ಅವ್ರು ಹುಟ್ಟಿದ್ದೇ ಗುಲಾಮಗಿರಿ ಮಾಡೋಕ್ಕೇನೋ, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ, ಶಿಕ್ಷಣ ಸಿಗ್ತಾ ಇರಲಿಲ್ಲ ಅಲ್ವಾ. ಈ ರೀತಿಯಾಗಿ ಅವರನ್ನು ನಡೆಸ್ಕೊಳ್ತಾ ಇದ್ರು. ಈ 14th ಅಮೆಂಡ್ಮೆಂಟ್ ಏನು ಮಾಡುತ್ತೆ, ಅವರಿಗೆ ಕೂಡ ಸ್ವಾತಂತ್ರ್ಯವನ್ನ ಕೊಡುತ್ತೆ. ಈ ಘಟನೆ ಅಂಬೇಡ್ಕರ್ ಅವರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಯಾಕೆ ಅಂದ್ರೆ, he saw at once the parallel of the situation for the depressed classes in India. ಅಲ್ಲಿ ಬ್ಲ್ಯಾಕ್ ಅಮೇರಿಕನ್ಸ್ ಪರಿಸ್ಥಿತಿ ಏನಿತ್ತೋ ಅದೇ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಕೆಳಜಾತಿಯ ಜನರ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಇಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಇದೆ ನೋಡಿ, ಕೆಳವರ್ಗದ ಜನರು, ಕೆಳಜಾತಿಯ ಜನರ ಪರಿಸ್ಥಿತಿ ಕೂಡ ಅಲ್ಲಿ ಬ್ಲ್ಯಾಕ್ ಅಮೇರಿಕನ್ಸ್ ಪರಿಸ್ಥಿತಿ ಇತ್ತಲ್ಲ, ಹಾಗೆ ಇವ್ರ ಪರಿಸ್ಥಿತಿ ಕೂಡ ನಮ್ಮ ಭಾರತ ದೇಶದಲ್ಲಿ ಇತ್ತು. ಅವಾಗ ಅಂಬೇಡ್ಕರ್ ಅವರು ಅಂದ್ಕೊಂಡ್ರು ಇದೇ ರೀತಿಯಾಗಿರ್ತಕ್ಕಂಥ ಸುಧಾರಣೆ ನಮ್ಮ ದೇಶದಲ್ಲೂ ಕೂಡ ತರಬೇಕು ಅಂತ ಅಂದ್ಕೊಂಡ್ರು.
ಆನ್ ರಿಟರ್ನಿಂಗ್ ಹೋಮ್, ಅಮೆರಿಕದಿಂದ ನಮ್ಮ ದೇಶಕ್ಕೆ ಬಂದ ಮೇಲೆ ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮ ಪುಲೆ. ಮಹಾತ್ಮ ಪುಲೆ ತಮಗೆ ಗೊತ್ತಿರಬಹುದು, ಜ್ಯೋತಿಬಾ ಪುಲೆ ಅಂತೆಲ್ಲ ಕರಿತೀವಲ್ಲ, ಇವರ ಒಂದು ಜೀವನ ಮತ್ತೆ ಸಾಧನೆ ಅಂಬೇಡ್ಕರ್ ಅವರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಏನ್ ಮಾಡ್ತಾ ಇದ್ರು ಮಹಾತ್ಮ ಪುಲೆ ಅವರು ಅಂತಂದ್ರೆ, ದ ವೋಟರಿ ಆಫ್ ಕ್ಲಾಸ್ಲೆಸ್ ಸೊಸೈಟಿ ಅಂಡ್ ವುಮೆನ್ಸ್ ಅಪ್ಲಿಫ್ಟ್. ಅವ್ರು ಏನು ಮಾಡ್ತಾ ಇದ್ರು, ಇಲ್ಲಿ ವೋಟರಿ ಅಂತ ಪದ ಇದೆ. ವೋಟರಿ ಅಂತಂದ್ರೆ ಭಕ್ತ, ಉಪಾಸಕ, ಸಮರ್ಥಕ ಅಂತೆಲ್ಲ ಮೀನಿಂಗ್ ಬರ್ತದೆ. ಅವರು ಏನಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಂತಂದ್ರೆ, ಕ್ಲಾಸ್ಲೆಸ್ ಸೊಸೈಟಿ ಅಂದ್ರೆ ವರ್ಗರಹಿತ ಸಮಾಜ, ಈ ಜಾತಿ ಭೇದ ಭಾವ ಇಲ್ಲದೆ ಇರತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆ್ಯಂಡ್ ವುಮೆನ್ಸ್ ಅಪ್ಲಿಫ್ಟ್, ಈ ಮಹಿಳೆಯರ ಉದ್ಧಾರಕ್ಕಾಗಿ ಕೂಡ ಅವರು ಶ್ರಮಿಸ್ತಾ ಇದ್ರು. ಅವ್ರು ಮಾಡ್ತಕ್ಕಂಥ ಕೆಲಸ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಈ ಅಮೆರಿಕ ಸಂವಿಧಾನದ 14ನೇ ತಿದ್ದುಪಡಿ ಹಾಗೂ ಮಹಾತ್ಮ ಪುಲೆ ಅವರ ಜೀವನ ಮತ್ತು ಅವರ ಕಾರ್ಯಗಳನ್ನು ನೋಡಿದಾಗ ದ ನೀಡ್ ಆಸ್ ವೆಲ್ ಆಸ್ ದ ಫೀಸಿಬಿಲಿಟಿ ಆಫ್ ರಿಫಾರ್ಮ್ ಇಂಪ್ರೆಸ್ಡ್ ಇಟ್ ಸೆಲ್ಫ್ ಆನ್ ಬಾಬಾ ಸಾಹೇಬ್ಸ್ ಮೈಂಡ್. ಇದೆಲ್ಲವನ್ನ ನೋಡಿದಾಗ ಏನಾಗುತ್ತೆ, ದ ನೀಡ್ ಅಂದ್ರೆ ಈ ಸುಧಾರಣೆ ತರ್ತಕ್ಕಂಥ ಅವಶ್ಯಕತೆ, ಫೀಸಿಬಿಲಿಟಿ ಅಂದ್ರೆ ಸಾಧ್ಯತೆ, ಇವೆರಡೂ ಕೂಡ ತುಂಬಾ ಅಗತ್ಯ ಇದೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಗಳ್ತಾರೆ. ಆಮೇಲೆ ಏನ್ ಮಾಡ್ತಾರೆ ನೋಡಿ, ಅಂಡ್ ಹಿ ಡಿಸೈಡೆಡ್ ಟು ಡೆವೋಟ್ ಆಲ್ ಹಿಸ್ ಟೈಮ್ ಅಂಡ್ ಟ್ಯಾಲೆಂಟ್ಸ್. ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳೋದು, ಡೆವೋಟ್ ಅಂತ ಇದೆ ನೋಡಿ. ಡೆವೋಟ್ ಅಂದ್ರೆ ಸಮರ್ಪಿಸಿಕೊಳ್ಳೋದು. ಏನಕ್ಕಾಗಿ ಸಮರ್ಪಿಸಿಕೊಳ್ಳೋದು ಅಂತಂದ್ರೆ, ಆಲ್ ಹಿಸ್ ಟೈಮ್ ಅಂಡ್ ಟ್ಯಾಲೆಂಟ್ಸ್, ತಮ್ಮ ಜೀವನದಲ್ಲಿರ್ತಕ್ಕಂಥ ಕಾಲವನ್ನ ಹಾಗೆ ಟ್ಯಾಲೆಂಟ್, ತಮ್ಮಲ್ಲಿರ್ತಕ್ಕಂಥ ಈ ಬುದ್ಧಿ ಜ್ಞಾನವನ್ನೆಲ್ಲ ಎದಕ್ಕೆ ಬಳಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಫಾರ್ ದ ಎಮಿಲಿಯೋರೇಷನ್ ಆಫ್ ಹಿಸ್ ಅನ್ಪ್ರಿವಿಲೇಜ್ಡ್ ಬ್ರೆಥರ್ನ್. ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಅನ್ಪ್ರಿವಿಲೇಜ್ಡ್, ಈ ಕೆಳಜಾತಿಯ ಜನ ಏನಿದ್ರು, ತುಂಬ ದೌರ್ಭಾಗ್ಯರು ಅಂತ ಹೇಳ್ತೀವಲ್ಲ, ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ, ಅವ್ರನ್ನ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ರಲ್ಲ, ಅವರ ಒಂದು ಸುಧಾರಣೆಗೆ, ಅಮಿಲಿಯೋರೇಷನ್ ಅಂತ ಇದೆ ನೋಡಿ, ಅವರ ಜೀವನ ಮಟ್ಟದ ಸುಧಾರಣೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡಬೇಕು, ಡೆವೋಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸೊ ಬರೀ ನಿರ್ಧಾರ ಮಾಡಿದರೆ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಅದಕ್ಕೆ ಏನೇನು ಮಾಡ್ತಾರೆ ನೋಡಿ, ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಹಿಮ್. ಸೊ ಈ ಸುಧಾರಣೆ ತರೋದಕ್ಕೆ ಈ ನ್ಯೂಸ್ ಪೇಪರ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸಚ್ ಆಸ್ ಮೂಕ್ ನಾಯಕ್, ಬಹಿಷ್ಕೃತ ಭಾರತ್ ಅಂಡ್ ಸಮತಾ. ಈ 3 ನ್ಯೂಸ್ ಪೇಪರ್ಗಳನ್ನ ಇವರು ಪ್ರಾರಂಭ ಮಾಡ್ತಾರೆ. ಯಾವ್ಯಾವ್ದು ನ್ಯೂಸ್ ಪೇಪರ್ಸ್? ಮೊದಲನೇದು ಮೂಕ್ ನಾಯಕ್, ಬಹಿಷ್ಕೃತ ಭಾರತ್ ಮತ್ತೆ ಸಮತಾ. ಈ 3 ಪತ್ರಿಕೆಗಳನ್ನ ಆರಂಭ ಮಾಡಿ ಆ ಪತ್ರಿಕೆಗಳಲ್ಲಿ ಮುಖ್ಯವಾಗಿ ಯಾವ ಸಂದೇಶವನ್ನ ಸಾರ್ತಾ ಇದ್ರು ಅಂತಂದ್ರೆ, were at once recognized as authentic voices of the depressed classes. ಈ ಡಿಪ್ರೆಸ್ಡ್ ಕ್ಲಾಸಸ್, ಕೆಳವರ್ಗದ ಜನ ಏನಿದ್ರಲ್ಲ, ಅವರ ಧ್ವನಿಯಾಗಿ ಈ ಪತ್ರಿಕೆಗಳು ಕೆಲಸ ಮಾಡ್ತಾ ಇದ್ವು. ಲೈಕ್ ವೈಸ್ ಇನ್ಸ್ಟಿಟ್ಯೂಷನ್ ಸೆಟಪ್ ಬೈ ಹಿಮ್, ಕೆಲವೊಂದು ಸಂಸ್ಥೆಗಳನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಬರೀ ಪತ್ರಿಕೆಗಳಿಂದ ಮಾತ್ರ ಸುಧಾರಣೆ ಸಾಧ್ಯ ಇಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾರೆ. ಯಾವ್ಯಾವ್ದು ನೋಡಿ, ಸಚ್ ಆಸ್ ದ ಹಿತಕಾರಿಣಿ ಸಭಾ ಅಂಡ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಯಾವ್ದು? ಹಿತಕಾರಿಣಿ ಸಭಾ ಅಂತ ಒಂದು ಸಂಘ ಮಾಡ್ಕೋತಾರೆ. ಅಂಡ್ ಇಂಡಿಪೆಂಡೆನ್ಸ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ, ಇವುಗಳನ್ನ ಸ್ಥಾಪನೆ ಮಾಡಿಬಿಟ್ಟು ಏನ್ ಮಾಡ್ತಾರೆ, ಬಿಕೇಮ್ ವೆಹಿಕಲ್ಸ್ ಆಫ್ ಚೇಂಜ್ ಅಲ್ವಾ. ಆ ನ್ಯೂಸ್ ಪೇಪರ್ಗಳ ಮೂಲಕ ಈ ಕೆಳವರ್ಗದ ಜನರ ಸಮಸ್ಯೆಗಳ ಬಗ್ಗೆ, ಅವರ ಹಕ್ಕುಗಳ ಬಗ್ಗೆ ಬರಿತಾ ಇದ್ರೆ, ಜಾಗೃತಿಯನ್ನು ಮೂಡಿಸ್ತಾ ಇದ್ರೆ, ಈ ಹಿತಕಾರಿಣಿ ಸಭಾ ಮತ್ತೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಇದ್ರು, ಇವುಗಳ ಮೂಲಕ ಅಲ್ಲಿ ಸುಧಾರಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಡ್ಯೂರಿಂಗ್ ದ ಸೇಮ್ ಪೀರಿಯಡ್ ಅಂಬೇಡ್ಕರ್ ಅವರು ಏನು ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ಅದೇ ಒಂದು ಟೈಮಲ್ಲಿ ಗಾಂಧೀಜಿ ವಾಸ್ ಪಯೋನಿಯರಿಂಗ್ ಹಿಸ್ ಎಫಿಕ್ ರಿಫಾರ್ಮ್ ಆಫ್ ಇಂಡಿಯನ್ ಸೊಸೈಟಿ. ಭಾರತದ ಸಮಾಜದ ಸುಧಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಮುಂಚೂಣಿಯಲ್ಲಿದ್ರು. ಅವರು ಕೂಡ ಇಲ್ಲಿ ಸುಧಾರಣೆ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ರು. ವಿಚ್ ಇನ್ಕ್ಲೂಡೆಡ್ ದ ಅಪ್ಲಿಫ್ಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್. ಅವರು ಯಾವುದ್ರ ಸುಧಾರಣೆ ಬಗ್ಗೆ ಅಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ರು ಅಂತಂದ್ರೆ, ನಮ್ಮ ದೇಶದ ಕೆಳವರ್ಗದ ಜನ ಏನಿದ್ದಾರೆ, ಕೆಳಜಾತಿಯ ಜನ ಏನಿದ್ದಾರೆ, ಅವರ ಒಂದು ಸುಧಾರಣೆಗಾಗಿ ಮಹಾತ್ಮ ಗಾಂಧೀಜಿಯವರು ಕೂಡ ತುಂಬಾ ಪ್ರಯತ್ನ ಮಾಡ್ತಾ ಇದ್ರು. ಹೂಮ್ ಗಾಂಧೀಜಿ ಹ್ಯಾಡ್ ಟರ್ಮ್ಡ್ ಹರಿಜನಾಸ್. ಆ ಕೆಳವರ್ಗದ ಜನರಿಗೆ ಬೇರೆ ಬೇರೆ ರೀತಿಯಾಗಿ ಹೆಸರುಗಳಿಂದ ಕರೀತಾ ಇದ್ರು. ಆದರೆ ಮಹಾತ್ಮ ಗಾಂಧೀಜಿ ಅವರು ಅವರಿಗೆ ಹರಿಜನಾಸ್, ಹರಿಜನರು ಅಂತ ಕರೀತಾರೆ.
ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ತಾವು ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿತಕ್ಕಂಥ ಘಟನೆ ಮತ್ತು ವ್ಯಕ್ತಿಯ ಬಗ್ಗೆ ನೆನ್ಪಿಟ್ಕೊಳ್ಳಿ. ಅಮೆರಿಕ ಸಂವಿಧಾನದ 14ನೇ ತಿದ್ದುಪಡಿ ಹಾಗೆ ಮಹಾತ್ಮ ಫುಲೆ ಅವರು ಇವರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರ್ತಾರೆ. ಹಾಗೆ ಈ ಕೆಳವರ್ಗದ ಜನರ ಸುಧಾರಣೆಗಾಗಿ ಏನೇನ್ ಮಾಡ್ತಾರೆ ಅಂತಂದ್ರೆ 3 ನ್ಯೂಸ್ ಪೇಪರ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಮೂಕ್ ನಾಯಕ್, ಬಹಿಷ್ಕೃತ್ ಭಾರತ್ ಮತ್ತೆ ಸಮತಾ. ಹಾಗೆ 2 ಸಂಸ್ಥೆಗಳನ್ನು ಕೂಡ ಸ್ಥಾಪನೆ ಮಾಡ್ತಾರೆ, ಹಿತಕಾರಿಣಿ ಸಭಾ ಮತ್ತೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಇವುಗಳನ್ನ ಸ್ವಲ್ಪ ತಾವು ನೆನ್ಪಿಟ್ಕೊಳ್ಳಿ. ಹೀಗೆ ಸುಧಾರಣೆ, ಸಂಘರ್ಷ, ಹೋರಾಟ ಅಂತ ಹೇಳ್ಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೆ ಬೆಳೀತಾ ಹೋಗೋದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ತಾ ಹೋಗ್ತೀವಿ. Baba Saheb was elected to the Bombay Legislative Assembly in the elections under the Constitution of India Act 1935. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಕ್ಟ್ 1935 ಇದರ ಅಡಿಯಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಚುನಾಯಿತರಾಗಿ ಹೋಗ್ತಾರೆ. ಹೋಗಿ ಏನ್ ಮಾಡ್ತಾರೆ ನೋಡಿ, ಬಾಬಾ ಸಾಹೇಬ್ ಮೇಡ್ ಎಫೆಕ್ಟಿವ್ ಕಾಂಟ್ರಿಬ್ಯೂಷನ್ ಟು ದ ಡಿಬೇಟ್ಸ್ ಆನ್ ಅಸೆಂಬ್ಲಿ ಆನ್ ವೆರೈಟಿ ಆಫ್ ಸಬ್ಜೆಕ್ಟ್. ತುಂಬಾ ಓದ್ಕೊಂಡಿದ್ರು, ತುಂಬಾ ನಾಲೆಜ್ ಇತ್ತು, ಬೇರೆ ದೇಶಗಳಲ್ಲೆಲ್ಲ ಅವರು ತುಂಬಾ ತಿಳ್ಕೊಂಡಿದ್ರು. ಸೊ ಹಾಗಾಗಿ ಅಲ್ಲಿ ಅಸೆಂಬ್ಲಿನಲ್ಲಿ ಏನ್ ಮಾಡ್ತಾ ಇದ್ರು, ತುಂಬಾ ಬೇರೆ ವಿಚಾರಗಳ ಬಗ್ಗೆ ತುಂಬಾ ಡೀಪ್ ಆಗಿ ಚರ್ಚೆಯನ್ನ ಮಾಡ್ತಾ ಇದ್ರು. ಅವರ ಒಂದು ನಾಲೆಜ್, ಅವರಲ್ಲಿರ್ತಕ್ಕಂಥ ಒಂದು ಜ್ಞಾನದ ಬಗ್ಗೆ ಎಲ್ಲರಿಗೂ ಕೂಡ ಮನವರಿಕೆಯಾಗಿ ಹೋಗುತ್ತೆ. ಹಿಸ್ ಫ್ಲೇರ್ ಫಾರ್ ಲೆಜಿಸ್ಲೇಟಿವ್ ವರ್ಕ್ ಬಿಕೇಮ್ ಎವಿಡೆಂಟ್ ಟು ದ ಹೋಲ್ ನೇಷನ್. ಅವರಲ್ಲಿರ್ತಕ್ಕಂಥ ಆ ಜ್ಞಾನ ಏನು, ಸಹಜ ಬುದ್ಧಿ, ಫ್ಲೇರ್ ಅಂತ ಇದೆಯಲ್ಲ, ಈ ಶಾಸನಾಧಿಕಾರದ ಬಗ್ಗೆ ಅವರಲ್ಲಿರ್ತಕ್ಕಂಥ ಜ್ಞಾನ ಎಷ್ಟಿದೆ, ಅವರ ಪಾಂಡಿತ್ಯ ಏನು ಅನ್ನೋದು ಇಡೀ ದೇಶಕ್ಕೇನೆ ಮನವರಿಕೆಯಾಗಿ ಹೋಗುತ್ತೆ. ಸೂನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಆಫರ್ಡ್ ಡಾಕ್ಟರ್ ಅಂಬೇಡ್ಕರ್ ದ ಅಪಾರ್ಚುನಿಟಿ. ಅವರಲ್ಲಿರ್ತಕ್ಕಂಥ ಜ್ಞಾನ, ಅನುಭವ ಇವೆಲ್ಲವುಗಳನ್ನ ನೋಡಿದಾಗ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಅವರಿಗೆ ಕೆಲವೊಂದು ಅವಕಾಶಗಳನ್ನ ಒದಗಿಸಿಕೊಡುತ್ತೆ. ಯಾವ ಅವಕಾಶಗಳು ಅಂತಂದ್ರೆ, ಟು ಗಿವ್ ದ ಮೋಸ್ಟ್ ನೋಟೇಬಲ್ ಅಂಡ್ ಪರ್ಮನೆಂಟ್ ಶೇಪ್ ಟು ಹಿಸ್ ಸೋಷಿಯಲ್ ಫಿಲಾಸಫಿ. ಸಮಾಜದ ಬಗ್ಗೆ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದು ಸಿದ್ಧಾಂತಗಳನ್ನ ಇಟ್ಕೊಂಡಿದ್ರು. ಸಮಾಜ ಅಂದ್ರೆ ಹೇಗಿರಬೇಕು, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶ ಸಿಗಬೇಕು, ಇಲ್ಲಿ ಯಾರು ಮೇಲು ಕೀಳು ಅನ್ನತಕ್ಕಂಥ ಭಾವನೆಗಳು ಇರಬಾರ್ದು ಅನ್ನತಕ್ಕಂಥ ಅವ್ರದೇ ಆಗಿರ್ತಕ್ಕಂಥ ಸೋಷಿಯಲ್ ಫಿಲಾಸಫಿ, ಸಮಾಜದ ಸಿದ್ಧಾಂತಗಳೇನಿದ್ವಲ್ಲ ಅದಕ್ಕೆ ಒಂದು ಪರ್ಮನೆಂಟ್ ಆಗಿರೋ ಶೇಪ್ ಕೊಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡುತ್ತೆ. ಅಂಡ್ ಟು ಹಿಸ್ ಅನ್ಡೈಯಿಂಗ್ ಫೇತ್ ಇನ್ ದ ಡಿಗ್ನಿಟಿ ಆಫ್ ಹ್ಯೂಮನ್ ಬೀಯಿಂಗ್. ಡಿಗ್ನಿಟಿ ಆಫ್ ಹ್ಯೂಮನ್ ಬೀಯಿಂಗ್ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಅದೇ ಗೌರವ, ಘನತೆ ಅನ್ನೋದು ಇರಬೇಕನ್ನತಕ್ಕಂಥ ಅವರ ನಂಬಿಕೆ ಇತ್ತಲ್ಲ, ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತದೆ. ಬಾಬಾ ಸಾಹೇಬ್ ವಾಸ್ ನಾಟ್ ಇನ್ ಕಾಂಗ್ರೆಸ್. ಇಲ್ಲಿ ಕಾಂಗ್ರೆಸ್ ಅಂದ ತಕ್ಷಣ ಯಾವುದೋ ಪೊಲಿಟಿಕಲ್ ಪಾರ್ಟಿ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. BJP, ಕಾಂಗ್ರೆಸ್, JDS ಅಂತಿದೋ ಇದಲ್ಲ. ಇಲ್ಲಿ ಕಾಂಗ್ರೆಸ್ ಅನ್ನೋ ಪದದ ಅರ್ಥ ಪ್ರತಿನಿಧಿಗಳ ಸಮಿತಿ ಅಂತ ಆಗುತ್ತೆ. ಆ ಸಮಿತಿನಲ್ಲಿ ಅಂಬೇಡ್ಕರ್ ಅವರು ಇಲ್ಲದೆ ಇದ್ರೂ ಕೂಡ ಏನಾಗುತ್ತೆ, ಬಟ್ ಇಟ್ ಮಸ್ಟ್ ಬಿ ಸೆಡ್ ಟು ದ ಕ್ರೆಡಿಟ್ ಆಫ್ ದ ಫಾರ್ ಸೈಟೆಡ್ ಅಂಡ್ ಆಬ್ಜೆಕ್ಟಿವ್ ಲೀಡರ್ಶಿಪ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿತ್ತು, ಇದರ ಒಂದು ಫಾರ್ ಸೈಟೆಡ್ ಅಂತ ದೂರದೃಷ್ಟಿಯಿಂದಾಗಿ ಅಂದ್ರೆ ಮುಂದಾಲೋಚನೆಯ ಜೊತೆಗೆ ಅಂಡ್ ಆಬ್ಜೆಕ್ಟಿವ್ ಲೀಡರ್ಶಿಪ್, ಈ ವಸ್ತುನಿಷ್ಠ ನಾಯಕತ್ವದಿಂದಾಗಿ ಏನ್ ಮಾಡುತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಟ್ ರಿಕ್ವೆಸ್ಟೆಡ್ ಡಾಕ್ಟರ್ ಅಂಬೇಡ್ಕರ್ ಟು ಸರ್ವ್ ಆನ್ ದ ಡ್ರಾಫ್ಟಿಂಗ್ ಕಮಿಟಿ. ಇದೆಲ್ಲವನ್ನ ನೋಡಿದಾಗ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಮಾಡುತ್ತೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ. ಏನಕ್ಕೆ ಅಂದ್ರೆ, ಸರ್ವ್ ಆನ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಈ ಸಂವಿಧಾನದ ಕರಡು ಸಮಿತಿ ಏನಿತ್ತಲ್ಲ ಅದರಲ್ಲಿ ಸೇವೆ ಸಲ್ಲಿಸುವಂತೆ ಅಂಬೇಡ್ಕರ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಅಂಡ್ ಮೇಡ್ ಹಿಮ್ ಇಟ್ಸ್ ಚೇರ್ಮನ್. ರಿಕ್ವೆಸ್ಟ್ ಮಾಡಿಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರನ್ನೇ ಈ ಡ್ರಾಫ್ಟಿಂಗ್ ಕಮಿಟಿ, ಕರಡು ಸಮಿತಿ ಏನಿತ್ತಲ್ಲ, ಸಂವಿಧಾನದ ಕರಡು ಸಮಿತಿ, ಇದಕ್ಕೆ ಇವರನ್ನ ಚೇರ್ಮನ್ ರನ್ನಾಗಿ ಮಾಡಲಾಗುತ್ತೆ. ಇನ್ನು ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಈ ಕರಡು ಸಮಿತಿ ಅಧ್ಯಕ್ಷರಾಗಿದ್ರಲ್ವಾ, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ರಾಗಿದ್ರಲ್ವಾ, ಹೀಗೆ ಆ ಚೇರ್ಮನ್ ರಾಗಿದ್ಕೊಂಡು ನಮ್ಮ ಸಂವಿಧಾನವನ್ನ ಹೇಗೆ ಹಂತ ಹಂತವಾಗಿ ಕಟ್ತಾ ಬಂದ್ರು, ಅವ್ರ ಜೊತೆಗೆ ಅದರಲ್ಲಿ ಇನ್ನೂ ಯಾರ್ಯಾರಿದ್ರು, ಅವ್ರದೆಲ್ಲ ಕೊಡುಗೆಗಳು ಏನು ಅನ್ನೋದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾ ಹೋಗಿದ್ದಾರೆ. ಆಸ್ ಎ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ, ಡಾಕ್ಟರ್ ಅಂಬೇಡ್ಕರ್ ಈ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ರಾಗಿದ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ, ಆಂಟಿಸಿಪೇಟೆಡ್ ಎವ್ರಿ ಕನ್ಸೀವೇಬಲ್ ರಿಕ್ವೈರ್ಮೆಂಟ್ ಆಫ್ ನ್ಯೂ ಪಾಲಿಟಿ. ನ್ಯೂ ಪಾಲಿಟಿ ಅಂತಂದ್ರೆ ಬೇರೆ ಏನೂ ಅಲ್ಲ, ಹೊಸ ರಾಜಕೀಯ ಆರಂಭ ಆಗಬೇಕಾಗಿತ್ತು ನಮ್ಮ ದೇಶದಲ್ಲಿ. ಬ್ರಿಟಿಷರು ನಮ್ಮ ದೇಶನ ಆಳ್ತಾ ಇದ್ರು, ನಾವು ಅವಾಗೇನು ರಾಜಕೀಯದಲ್ಲಿ ಇರಲಿಲ್ಲ. ಆದರೆ ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ನಮ್ಮ ದೇಶವನ್ನ ಆಳೋರು ಯಾರು, ಅಥವಾ ಯಾರಾದರೂ ಆಳ್ತಾ ಇದ್ದಾರೆ ಅಂತಂದ್ರೆ ದೇಶವನ್ನ ಹೇಗೆ ಆಳ್ಬೇಕು ಅಲ್ವಾ, ಒಳ್ಳೆಯ ರಾಜಕೀಯ ಇದ್ರೆ ಮಾತ್ರ ದೇಶ ಮುಂದುವರಿಯೋದಕ್ಕೆ
ಸಾಧ್ಯ ಆಗುತ್ತೆ. ಸೊ ಹೊಸ ರಾಜಕೀಯಕ್ಕೆ ಏನೇನು ಅವಶ್ಯಕತೆ ಇದೆ, ಕನ್ಸೀವಬಲ್ ರಿಕ್ವೈರ್ಮೆಂಟ್ ಏನೇನಿದೆ ಅದೆಲ್ಲವನ್ನು ಕೂಡ ಈ ಅಂಬೇಡ್ಕರ್ ಅವರು ಮೊದಲೇ ಭಾವಿಸಿಕೊಂಡಿದ್ರು. ಪೂರ್ವ ಭಾವಿಸೋದು ಅಂತ ಕರಿತೀವಿ, ಆಂಟಿಸಿಪೇಟೆಡ್ ಅಂತ ಇದೆ ನೋಡಿ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡೇ ಅವರು ಸಂವಿಧಾನ ರಚನೆಗೆ ಕೈ ಹಾಕ್ತಾರೆ. ಡ್ರಾಯಿಂಗ್ ಫ್ರಮ್ ದ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಫ್ ಅದರ್ ನೇಷನ್ಸ್. ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಬೇಕಾಗಿತ್ತು ಅಂದರೆ ಸುಮ್ಮನೆ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡು ಬರೀಲಿಲ್ಲ ಅಂಬೇಡ್ಕರ್ ಅವರು. ಈ ದೇಶದ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಬೇರೆ ದೇಶಗಳ ಉದಾಹರಣೆ, ಅಲ್ಲಿರ್ತಕ್ಕಂಥ ಅನುಭವಗಳನ್ನೆಲ್ಲ ಉದಾಹರಣೆಯಾಗಿ ಇಟ್ಕೊಂಡು ನಮ್ಮ ದೇಶದ ಸಂವಿಧಾನವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡ್ರಾಯಿಂಗ್ ಫ್ರಮ್ ದ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಫ್ ಅದರ್ ನೇಷನ್ಸ್, ಅದ್ರ ಜೊತೆಗೆ ದ ಡಿಸ್ಟಿಂಕ್ಟಿವ್ ನೀಡ್ಸ್ ಆಫ್ ಅವರ್ ಓನ್ ಸೊಸೈಟಿ. ಬೇರೆ ದೇಶದ ಸಂವಿಧಾನಗಳು ನಮ್ಮ ದೇಶದಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಅಲ್ಲಿ ಸಮಾಜನೇ ಬೇರೆ ಇರ್ತದೆ. ನಮ್ಮ ದೇಶದ ಸಮಾಜಕ್ಕೆ ಹೊಂದಾಣಿಕೆ ಆಗುವಂಥ ಸಂವಿಧಾನ ರಚನೆ ಆಗಬೇಕಾದ್ರೆ ಅವುಗಳನ್ನ ಕೇವಲ ಉದಾಹರಣೆಯಾಗಿಟ್ಕೊಂಡು ಹಿ ರೇಸ್ಡ್ ಬ್ರಿಕ್ ಬೈ ಬ್ರಿಕ್, ಬೇರೆ ದೇಶದ ಉದಾಹರಣೆಗಳನ್ನ, ಅನುಭವಗಳ ಜೊತೆಗೆ ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇರತಕ್ಕಂಥ ಈ ಸಂವಿಧಾನವನ್ನು ಹಂತ ಹಂತವಾಗಿ ಬೆಳೆಸ್ತಾ ಬಂದರು. ಬ್ರಿಕ್ ಬೈ ಬ್ರಿಕ್ ಅಂತಿದೆ ನೋಡಿ. ಬ್ರಿಕ್ ಅಂದರೆ ಇಲ್ಲಿ ಇಟ್ಟಿಗೆ ಅಂತ. ಒಂದು ಗೋಡೆ ಕಟ್ಟಬೇಕಾದ್ರೆ ಒಂದೊಂದೇ ಇಟ್ಟಿಗೆ ಇಟ್ಕೊಂಡು ಹೇಗೆ ಗೋಡೆನ ಕಟ್ತೀವಿ, ಹಾಗೆ ಈ ಸಂವಿಧಾನವನ್ನು ಕೂಡ ಹಂತ ಹಂತವಾಗಿ ಅಂಬೇಡ್ಕರ್ ಅವರು ಕಟ್ತಾ ಬರ್ತಾರೆ. The magnificent edifice which now stands as the fundamental rights in the Constitution of India. ಮ್ಯಾಗ್ನಿಫಿಷಿಯಂಟ್ ಎಡಿಫಿಸ್ ಅಂದರೆ ಇಲ್ಲಿ ಸಂವಿಧಾನಕ್ಕೆ ಹೇಳ್ತಾ ಇದ್ದಾರೆ, ಭವ್ಯವಾಗಿರ್ತಕ್ಕಂಥ ಎಡಿಫಿಸ್, ಒಂದು ಸಿಸ್ಟಮ್ ಅನ್ನು ತಂದರು ಅಂಬೇಡ್ಕರ್ ಅವರು. ವಿಚ್ ನೌ ಸ್ಟ್ಯಾಂಡ್ಸ್ ಆಸ್ ದ ಫಂಡಮೆಂಟಲ್ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಮ್ಮ ದೇಶದ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಇದ್ದಾವೆ. ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿಯೊಬ್ಬ ಸಿಟಿಸನ್ಗೂ ಕೂಡ ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನಕ್ಕೆ ಗೊತ್ತಿದೆ. ಅದನ್ನೆಲ್ಲ ತಂದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. There were of course other luminaries on the committee. ಈ ಡ್ರಾಫ್ಟಿಂಗ್ ಕಮಿಟಿಲಿ ಡಾಕ್ಟರ್ BR ಅಂಬೇಡ್ಕರ್ ಒಬ್ಬರೇ ಮಾತ್ರ ಇರಲಿಲ್ಲ. ಅದರ್ ಲುಮಿನರೀಸ್ ಅಂತಂದರೆ ಪ್ರತಿಭಾಶಾಲಿಗಳು, ಜ್ಞಾನಿಗಳು, ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲ ಇದ್ರು. ಯಾರು ಅಂತಂದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಸಿ ಆ್ಯಂಡ್ N ಗೋಪಾಲ್ ಸ್ವಾಮಿ ಅಯ್ಯಂಗಾರ್. ಇವರು ಎಲ್ಲರೂ ಕೂಡ ಆ ಡ್ರಾಫ್ಟಿಂಗ್ ಕಮಿಟಿನಲ್ಲೇ ಇದ್ರು. ಅವರು ಯಾರೋ ಸಾಮಾನ್ಯ ವ್ಯಕ್ತಿಗಳಲ್ಲ. who also made vital contribution to the process of constitution making. ಈ ಸಂವಿಧಾನ ರಚನೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಕೂಡ ತುಂಬ ಅಗಾಧವಾಗಿರ್ತಕ್ಕಂಥದ್ದು. ಈ ಸಂವಿಧಾನದ ಕರಡು ಸಮಿತಿ ಏನಿತ್ತು ಅಂದರೆ ಡ್ರಾಫ್ಟಿಂಗ್ ಕಮಿಟಿ ಏನಿತ್ತು, ಅದರಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಸಿ ಮತ್ತು N ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅವರೆಲ್ಲ ಇದ್ರೂ ಕೂಡ ಅಂಬೇಡ್ಕರ್ ಅವರಿಗೇನೆ ಯಾಕೆ ಮಹತ್ವ ಕೊಡ್ತಾರೆ ಅನ್ನೋದು ನಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇಫ್ ದೇರ್ ಇಸ್ ಒನ್ ಪರ್ಸನ್ ಹೂ ವಿಲ್ ಬಿ ರಿಮೆಂಬರ್ಡ್ ಆಸ್ ದ ಪೈಲಟ್ ಆಫ್ ದ ವೇರಿಯಸ್ ಪ್ರಾವಿಷನ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಅಂಬೇಡ್ಕರ್ ಅವರನ್ನ ಪೈಲಟ್ ಅಂತ ಕರೀತಾ ಇದ್ದಾರೆ. ಒಂದು ವಿಮಾನದಲ್ಲಿ ತುಂಬಾ ಜನ ಸಿಬ್ಬಂದಿಗಳಿದ್ರು ಕೂಡ ಅವ್ರದೆಲ್ಲ ಅವಶ್ಯಕತೆ ಅಲ್ಲಿದ್ರು ಕೂಡ ಪೈಲಟ್ ಅನ್ನತಕ್ಕಂಥವನು ಎಷ್ಟು ಮುಖ್ಯವಾಗಿರ್ತಾನೋ ಹಾಗೆ ಈ ಕರಡು ಸಮಿತಿಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಇಟ್ ವಿಲ್ ಶ್ಯೂರ್ಲಿ ಬಿ ಡಾಕ್ಟರ್ ಅಂಬೇಡ್ಕರ್. ಈ ಸಂವಿಧಾನದ ಕರಡು ಸಮಿತಿ ಏನಿತ್ತು ಅದರ ಒಬ್ಬ ಪೈಲಟ್ ಡಾಕ್ಟರ್ ಅಂಬೇಡ್ಕರ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಟ್ ಡೆವಲಪ್ಡ್ ಆನ್ ಅಂಬೇಡ್ಕರ್ ಟು ಎಕ್ಸ್ಪ್ಲೈನ್ ಟು ದ ಅಸೆಂಬ್ಲಿ. ಇಲ್ಲಿ ಎಲ್ಲ ಸೇರಿಕೊಂಡು ಈ ಕಮಿಟಿಲಿ ಇರ್ತಕ್ಕಂಥ ಎಲ್ಲರೂ ಸೇರಿಕೊಂಡು ಆ ಸಂವಿಧಾನ ರಚನೆ ಮಾಡಿದ್ರು ಕೂಡ ಅದೆಲ್ಲವನ್ನ ಈ ಅಸೆಂಬ್ಲಿ ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ವಿತ್ ಎ ಕಾಂಬಿನೇಷನ್ ಆಫ್ ಟ್ಯಾಕ್ಟ್ ಅಂಡ್ ಫ್ರಾಂಕ್ನೆಸ್. ಅಸೆಂಬ್ಲಿ ಮುಂದೆ ಆ ಸಂವಿಧಾನದ ಎಲ್ಲ ವಿಭಾಗಗಳನ್ನು ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಅಷ್ಟೊಂದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಆಗಿರಲಿಲ್ಲ. ಈ ಕಾಂಬಿನೇಷನ್ ಆಫ್ ಟ್ಯಾಕ್ಟ್ ಅಂಡ್ ಫ್ರಾಂಕ್ನೆಸ್ ಅಂಡ್ ಅಟ್ಮೋಸ್ಟ್ ಪೇಷನ್ಸ್ ಅದನ್ನು ಅಂಬೇಡ್ಕರ್ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಟ್ಯಾಕ್ಟ್ ಅಂತ ಇದೆ ನೋಡಿ, ಅದರಲ್ಲಿ ಅಷ್ಟೊಂದು ಚಾತುರ್ಯ ಇತ್ತು. ಫ್ರಾಂಕ್ನೆಸ್ ನಿಷ್ಕಪಟತೆ ಇತ್ತು. ಹಾಗೆ ಅಟ್ಮೋಸ್ಟ್ ಪೇಷನ್ಸ್ ಅಷ್ಟೇ ತಾಳ್ಮೆಯಿಂದ ಪ್ರತಿಯೊಂದು ವಿಭಾಗಗಳನ್ನು ಅಸೆಂಬ್ಲಿ ಮುಂದೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ದ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಡಿಫ್ರೆಂಟ್ ಪ್ರಾವಿಷನ್ಸ್, ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಈ ಡಿಫರೆಂಟ್ ಪ್ರಾವಿಷನ್ಸ್ ಎಲ್ಲ ವಿಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದರ ಸ್ಕೋಪ್, ಅದರ ವ್ಯಾಪ್ತಿ, ಅದರ ಅರ್ಥ ಏನು ಅನ್ನೋದನ್ನ ಈ ಅಸೆಂಬ್ಲಿ ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಹಿ ಹ್ಯಾಡ್ ದ ರೇರ್ ಗಿಫ್ಟ್ ಆಫ್ ಅನ್ರಿವೇಲಿಂಗ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ ಇನ್ ಎ ಲ್ಯಾಂಗ್ವೇಜ್ ವಿಚ್ ಲೇ ಮ್ಯಾನ್ ಅಂಡರ್ಸ್ಟುಡ್. ಅವರ ನಾಲೆಜ್, ಅವರ ಪಾಂಡಿತ್ಯ ಎಷ್ಟಿತ್ತು ಅಂತಂದರೆ ಅಷ್ಟೊಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇರ್ಬೋದು, ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇರ್ಬೋದು, ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಈ ಕಾನ್ಸೆಪ್ಟ್ಗಳನ್ನು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಅರ್ಥ ಆಗಬೇಕು. ಆ ಸಾಮಾನ್ಯ ಮನುಷ್ಯನಿಗೆ ಯಾವುದೇ ಸಂವಿಧಾನದ ಬಗ್ಗೆ ಆಗಲಿ, ಕಾನೂನಿನ ಬಗ್ಗೆ ಆಗಲಿ
ನಾಲೆಜ್ ಇಲ್ಲ ಅಂದರೂ ಕೂಡ ಅವರಿಗೂ ಕೂಡ ಅರ್ಥ ಆಗಬೇಕು, ಅಷ್ಟು ಸಿಂಪಲ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಡಾಕ್ಟರ್ ಅಂಬೇಡ್ಕರ್ ಏಡೆಡ್ ಬೈ ದ ಇಂಡಿಫ್ಯಾಟಿಗೇಬಲ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್. ಈ ಅಂಬೇಡ್ಕರ್ ಅವರಿಗೆ ಅಡ್ವೈಸರ್ ಆಗಿ ಇನ್ನೊಬ್ಬರಿದ್ರು. ಇಲ್ಲಿ ಇಂಡಿಫ್ಯಾಟಿಗೇಬಲ್ ಅಂತ ಇದೆ ನೋಡಿ, ಅಂದ್ರೆ ಅವಿಶ್ರಾಂತ, ಅಂದ್ರೆ ದನಿವರಿಯದ, ಯಾವತ್ತು ಸತತವಾಗಿ ಇವರಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು. BN ರಾವ್ ಪರ್ಫಾರ್ಮ್ ದಿಸ್ ಟಾಸ್ಕ್ ಮ್ಯಾಚ್ಲೆಸ್ಲಿ. ಅವರು ಕೂಡ ಅಪ್ರತಿಮವಾಗಿ ಈ ಅಂಬೇಡ್ಕರ್ ಅವರಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡಿದ್ರು. ಹೀಗೆ ಈ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಹಾಗೆ ಅವ್ರ ಜೊತೆಗೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಸಿ ಮತ್ತೆ N ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಇವರೆಲ್ಲರೂ ಸೇರ್ಕೊಂಡು ಈ ಸಂವಿಧಾನವನ್ನ ರಚನೆ ಮಾಡ್ತಾರೆ. ಹಾಗಾದ್ರೆ ಸಂವಿಧಾನ ಅಂತಂದ್ರೆ ಏನು, ಆ ಸಂವಿಧಾನದಲ್ಲಿ ಬರ್ತಕ್ಕಂಥ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಬಗ್ಗೆ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ. ತಾವು ಇಲ್ಲಿ ಸ್ವಲ್ಪ ಫೋಕಸ್ ಮಾಡಿ, ಈ ಪ್ಯಾರಾಗ್ರಾಫ್ ಅಲ್ಲಿ ಕೂಡ 2 or 3 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಏನ್ ಹೇಳಿದ್ದಾರೆ ಅಂತ ಇವಾಗ ನೋಡೋಣ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ಕ್ಲಿಯರ್ ಪರ್ಸೆಪ್ಷನ್ ಆಫ್ ದ ಮ್ಯೂಚುಯಾಲಿಟಿ ಆಫ್ 3 ಪಿಲ್ಲರ್ಸ್ ಆಫ್ ಸ್ಟೇಟ್. ಒಂದು ಸಂವಿಧಾನದ ಮುಖ್ಯವಾಗಿರ್ತಕ್ಕಂಥ 3 ಅಂಗಗಳು, ಆಧಾರ ಸ್ತಂಭಗಳು ಅಂತ ಏನು ಕರಿತೀವಿ, ಅವೇ ದ ಲೆಜಿಸ್ಲೇಚರ್, ದ ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷರಿ. ಅದನ್ನೇ ನಾವು ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ ಅಂತ ಏನು ಕರಿತೀವಿ. ಇವು ಮುಖ್ಯವಾಗಿರ್ತಕ್ಕಂಥ ಸಂವಿಧಾನದ 3 ಅಂಗಗಳಾಗಿರ್ತವೆ. ಅವುಗಳನ್ನ ಇಲ್ಲಿ 3 ಪಿಲ್ಲರ್ಸ್ ಅಂತ ಕರಿತಾ ಇದ್ದಾರೆ. ಈ 3 ಅಂಗಗಳ ಮಧ್ಯಕ್ಕೆ ಒಂದು ಮ್ಯೂಚುಯಾಲಿಟಿ ಅನ್ನೋದಿರ್ತದೆ, ಪರಸ್ಪರತೆ ಅನ್ನೋದಿರ್ತದೆ. ಅದರ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಗ್ರಹಿಕೆ, ತಿಳುವಳಿಕೆ ಇತ್ತು. He realized that the jurisdiction of each should be clear and untrammeled. ಅವರು ಅರ್ಥ ಮಾಡ್ಕೊಂಡಿದ್ರು, ಈ 3 ಏನು ವಿಭಾಗಗಳಿದಾವೆ, ಅಂಗಗಳಿದಾವೆ, ಅವೇ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷರಿ ಇದಾವೆ. ಇವು ಪ್ರತಿಯೊಂದರ ಒಂದು ಜುರಿಸ್ಟಿಕ್ಷನ್, ಒಂದು ನ್ಯಾಯ ವ್ಯಾಪ್ತಿ ಅನ್ನೋದೇನಿದೆ, ಒಂದು ಲಿಮಿಟ್ ಅನ್ನೋದಿದೆ, ಅದು ತುಂಬಾ ಕ್ಲಿಯರ್ ಆಗಿರಬೇಕು. ಮತ್ತೆ ಅನ್ಟ್ರಾಮಲ್ಡ್ ಅಂದ್ರೆ ಅಡ್ಡಿ ಆತಂಕಗಳು ಅಲ್ಲಿ ಇರಬಾರ್ದು ಅಂತ ಅವರು ಅರ್ಥ ಮಾಡ್ಕೊಂಡಿದ್ರು. At the same time, he had a sense of the importance of the role of citizens. ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಪ್ರಜೆಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. The following observation he made is significant. In the next paragraph ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಬಗ್ಗೆ ಏನ್ ಹೇಳ್ತಾರೆ, ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಸ್ವಲ್ಪ ಫೋಕಸ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಕೇಳುವಂತ ಚಾನ್ಸಸ್ ಇರ್ತದೆ. ದ ಕಾನ್ಸ್ಟಿಟ್ಯೂಷನ್ ಇಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ಈ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ. ಇಟ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಇದು ಒಂದು ಮೂಲಭೂತವಾಗಿರ್ತಕ್ಕಂಥ ದಾಖಲೆ ಅಥವಾ ಕಾಗದ ಪತ್ರ ಅಂತ ಕರಿಬಹುದು, ರೆಕಾರ್ಡ್ ಅಂತ ಕರಿಬಹುದು. ಈ ದಾಖಲೆ ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಈಸ್ ಎ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ದ ಪೊಸಿಷನ್ ಅಂಡ್ ಪವರ್ಸ್ ಆಫ್ ದ 3 ಆರ್ಗನ್ಸ್ ಆಫ್ ಸ್ಟೇಟ್, ದ ಎಕ್ಸಿಕ್ಯೂಟಿವ್, ಜುಡಿಷರಿ ಅಂಡ್ ಲೆಜಿಸ್ಲೇಚರ್. ಈ ಕಾರ್ಯಾಂಗ, ಶಾಸಕಾಂಗ ಮತ್ತೆ ನ್ಯಾಯಾಂಗ ಅಂತ ಏನ್ ಹೇಳ್ತಿರಲ್ಲ, ಇವುಗಳಿಗಿರ್ತಕ್ಕಂಥ ಸ್ಥಾನ ಮತ್ತೆ ಅವುಗಳಿಗಿರ್ತಕ್ಕಂಥ ಅಧಿಕಾರದ ಬಗ್ಗೆ ಈ ಫಂಡಮೆಂಟಲ್ ಡಾಕ್ಯುಮೆಂಟ್ ಆಗಿರ್ತಕ್ಕಂಥ ಸಂವಿಧಾನದಲ್ಲಿ ಬರೆಯಲಾಗಿದೆ. ಇಟ್ ಆಲ್ಸೋ ಡಿಫೈನ್ಸ್ ದ ಪವರ್ ಆಫ್ ಎಕ್ಸಿಕ್ಯೂಟಿವ್ ಅಂಡ್ ಪವರ್ ಆಫ್ ಲೆಜಿಸ್ಲೇಚರ್. ಈ ಪವರ್ಗಳ ಜೊತೆಗೆ ಈ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್, ಶಾಸಕಾಂಗ ಮತ್ತೆ ಕಾರ್ಯಾಂಗಕ್ಕೆ ಇರ್ತಕ್ಕಂಥ ಈ ಪವರ್ ಬಗ್ಗೆ ಹೇಳ್ತಾ ಇದೆ. ಏನಕ್ಕೆ ಪವರ್ ಅಂತಂದ್ರೆ, ಆಸ್ ಅಗೇನ್ಸ್ಟ್ ದ ಸಿಟಿಜನ್ಸ್, as we have done in our chapter dealing with fundamental rights. ಇಲ್ಲಿ ಚಾಪ್ಟರ್ ವಿತ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದರೆ, ಆ ಚಾಪ್ಟರ್ ಎಲ್ಲಿದೆ ಅಂತ ಕೇಳಕ್ ಹೋಗ್ಬೇಡಿ. ಈ ಒಂದು ಪಾಠವನ್ನ ವೆಂಕಟರಮನ್ ಅವರು ಬರೆದಿರ್ತಕ್ಕಂಥ ಪುಸ್ತಕದ ಒಂದು ಎಕ್ಸ್ಟ್ರಾಕ್ಟ್ ಆಗಿ ತಗೊಂಡಿರೋದ್ರಿಂದ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಬೇರೆ ಒಂದು ಚಾಪ್ಟರ್ ಅಲ್ಲಿ ಈ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಬಗ್ಗೆ ಬರೆದಿದ್ದಾರೆ, ಅದನ್ನ ಇಲ್ಲಿ ಹೇಳ್ತಾರೆ. ಈ ಸಂವಿಧಾನ ಬರೀ ಆ 3 ಅಂಗಗಳಿಗೆ ಪವರ್ ಅಂಡ್ ಪೊಸಿಷನ್ ಬಗ್ಗೆ ಮಾತ್ರ ಹೇಳಲ್ಲ, ಹಾಗೇನೆ ಈ ಸಿಟಿಜನ್ಸ್, ಈ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ಏನು ಕೊಟ್ಟಿದೆಯಲ್ಲ, ಅವುಗಳಿಗೆ ಏನಾದರೂ ಭಂಗ ಉಂಟಾದ್ರೆ, ತೊಂದರೆ ಉಂಟಾದ್ರೆ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಕೂಡ ಇಲ್ಲಿ ಅವುಗಳಿಗೇನೆ ಕೊಟ್ಟಿದ್ದಾರೆ. ಇನ್ ಫ್ಯಾಕ್ಟ್, ದ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಮಿಯರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್. ಈ ಸಂವಿಧಾನದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಈ 3 ಅಂಗಗಳು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಏನು ಕರಿತಾರಲ್ಲ, ಈ ಅಂಗಗಳನ್ನ ರಚನೆ ಮಾಡಿಬಿಟ್ಟು ಅವುಗಳಿಗೆ ಪವರ್ ಕೊಡೋದು ಅಷ್ಟೇ ಕೆಲಸ ಅಲ್ಲ ಸಂವಿಧಾನದ್ದು, ಬಟ್ ಟು ಲಿಮಿಟ್ ದೇರ್ ಅಥಾರಿಟಿ. ಅವುಗಳಿಗೆ ಅಧಿಕಾರ ಕೊಟ್ಟಂಗೆ ಅವುಗಳ ಮಿತಿ ಅಂದ್ರೆ ಲಿಮಿಟ್ ಅನ್ನು ಕೂಡ ಅಲ್ಲಿ ಕೊಡುತ್ತೆ. ಅಲ್ಲಿ ಏನಾದರೂ ಅವಕ್ಕೆ ಲಿಮಿಟ್ ಹಾಕಲಿಲ್ಲ, ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಆ 3 ಅಂಗಗಳಿಂದ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಬಿಕಾಸ್
if no limitation was imposed upon the authority of the organs, ಈ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಏನಿದೆಲ್ಲ ಅವುಗಳಿಗೆ ಬರೀ ಅಧಿಕಾರವನ್ನು ಕೊಟ್ಬಿಟ್ರೆ ಆಗಲ್ಲ, ಅವುಗಳಿಗೆ ಲಿಮಿಟನ್ನು ಹಾಕಲಿಲ್ಲ ಅಂದರೆ ಏನಾಗುತ್ತೆ, ದೇರ್ ವಿಲ್ ಬಿ ಕಂಪ್ಲೀಟ್ ಟೈರನಿ. ಅಲ್ಲಿ ಲಿಮಿಟ್ ಅನ್ನೋದಿರಲಿಲ್ಲ. ನಾವೇನು ವೋಟ್ ಹಾಕಿಬಿಟ್ಟು ಮಂತ್ರಿಗಳನ್ನಾಗಿ ಮಾಡಿ ಕಳಿಸ್ಬಿಡ್ತೀವಿ, ಅವ್ರಿಗೆ ಯಾರೂ ಕಂಟ್ರೋಲ್ ಮಾಡೋರು ಇಲ್ಲ ಅಂತಂದರೆ, ಏನೋ ಲಿಮಿಟ್ ಆಗಿ ಇಲ್ಲ ಅಂತಂದರೆ ಏನಾಗುತ್ತೆ, ದೇರ್ ವಿಲ್ ಬಿ ಕಂಪ್ಲೀಟ್ ಟೈರನಿ. ಒಂಥರ ನಿರಂಕುಶ ಪ್ರಭುತ್ವ ನಡೀತದೆ. ಅಲ್ಲಿ ಪ್ರಜಾಪ್ರಭುತ್ವ ನಡೆಯಲ್ಲ, ನಿರಂಕುಶ ಪ್ರಭುತ್ವ ನಡೀತದೆ. ಡಿಕ್ಟೇಟರ್ಶಿಪ್ ಅಂತ ಕರಿತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಟೈರನಿ ಆ್ಯಂಡ್ ಕಂಪ್ಲೀಟ್ ಅಪ್ರೆಷನ್, ತುಂಬ ತುಳಿತ, ಹಿಂಸೆ, ದಬ್ಬಾಳಿಕೆ ಇವೆಲ್ಲ ನಡೀತಾ ಹೋಗುತ್ತೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಇವರು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅಲ್ಲಿ ಕಳಿಸಿರ್ತಾರೆ, ಅವರು ದೇಶವನ್ನ ನಡೆಸ್ಕೊಂಡು ಹೋಗ್ತಿರ್ತಾರೆ. ಹಾಗಂತ ಹೇಳ್ಬಿಟ್ಟು ಅವರೆಲ್ಲ ತಮಗೆ ತಿಳಿದಂಗೆನೆ ಈ ದೇಶನ ನಡೆಸ್ಕೊಂಡು ಹೋಗೋಕ್ಕಾಗಲ್ಲ, ಈ ರಾಜ್ಯನ ನಡೆಸ್ಕೊಂಡು ಹೋಗೋಕ್ಕಲ್ಲ. ಅವರಿಗೆ ಈ ಸಂವಿಧಾನದಲ್ಲಿ ಪವರ್ ಕೊಟ್ಟಂಗೆ ಅವರಿಗೆ ಲಿಮಿಟೇಷನ್, ಕಂಟ್ರೋಲ್ ಅನ್ನು ಕೂಡ ಈ ಸಂವಿಧಾನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಪಾಠದಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸ್ಟೋರಿ ಇಲ್ಲ, ಇದೊಂದು ಆರ್ಟಿಕಲ್. ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ ಎಲ್ಲ ಬರೀತಾ ಹೋಗಿದ್ದಾರೆ. ಇದನ್ನು ತಾವು ನೆನ್ಪಿಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಆದರೂ ಕೂಡ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಿರ್ತೀನಿ, ಅದ್ರ ಬಗ್ಗೆ ತಾವು ಸ್ವಲ್ಪ ಗಮನ ಕೊಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೇನೆ ಮುಗಿಸೋಣ. ಇನ್ನು ಈ ಪಾಠದ ಮುಂದಿನ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.